ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸ್ಮಾರ್ಟ್ಫೋನ್ ಇದೆ. ಇದು ಬೇಸ್ ವೇರಿಯಂಟು. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ 81,000 ರೂಪಾಯಿ ಆಗುತ್ತೆ. HDFC ಕಾರ್ಡ್ ಮೇಲೆ 10,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ 71,000 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ತಗೋಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಫೋನ್ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು USB ಟೈಪ್ಸಿಂದ ಟೈಪ್ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಈ ಫೋನ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ತುಂಬ ಲೈಟ್ ವೇಟ್ ಇದೆ. ತುಂಬ ಜನಕ್ಕೆ ದೊಡ್ಡ ಸೈಜ್ನ ಫೋನ್ ಇಟ್ಕೊಳ್ಳೋದಕ್ಕಾಗಲ್ಲ. ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಫೋನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್ ಬೇಕು ಅಂದರೆ ಈ ರೀತಿ ಫೋನ್ ನಾವು ಪರ್ಚೇಸ್ ಮಾಡ್ಬೋದು. ಈ ಫೋನ್ ಕೇವಲ 162 ಗ್ರಾಮ್ ವೇಟ್ ಇದೆ ಮತ್ತು 7.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಲುಕ್ನಲ್ಲಿ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ತುಂಬ ಹೆಚ್ಚಿನ ಬದಲಾವಣೆಗಳೇನೂ ಇಲ್ಲ, ಆಯಿತಾ. ಸೇಮ್ ಅದೇ ರೀತಿ ನೋಡೋಕ್ಕೆ ಸಿಗುತ್ತೆ. ಫ್ರಂಟಿಂದ ಕೂಡ ಅಷ್ಟೇ, ಬ್ಯಾಕಿಂದ ಕೂಡ ಅಷ್ಟೇ, ಸೈಡ್ ಎಲ್ಲ ಕಡೆಯಿಂದನೂ ಹಂಗೆ ಕಾಣುತ್ತೆ. ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗಲ್ಲ ತುಂಬ ಜನಕ್ಕೆ. ಅದೊಂದು ರೀತಿ ಒಳ್ಳೆ ವಿಷಯ. ಕಳೆದ ವರ್ಷ ಫೋನ್ ತೊಗೊಂಡಿರೋರಿಗೆ ತುಂಬ ಖುಷಿಯಾಗಿರುತ್ತೆ, ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಸಿಗ್ತಾ ಇದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸು. ಫ್ರಂಟಲ್ಲಿ ಒಂದು ಸಣ್ಣ ಪಂಚರ್ ಕ್ಯಾಮ್ರಾ, ಬೆಜರೆಲ್ಲ ಯೂನಿಫಾರ್ಮ್ ಬೆಜಲು ತುಂಬ ತಿನ್ ಆಗಿದೆ. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಫೋನು. ಹಿಂದ್ಗಡೆದು ಕೂಡ ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಈ ಒಂದು ಪರ್ಟಿಕ್ಯುಲರ್ ಕಲರ್ ಒಂದು ಆ್ಯಂಗಲಿಂದ ಸ್ಮಡ್ಜಸ್ ಕಾಣುತ್ತೆ ಬಿಟ್ಟರೆ ಅಷ್ಟಾಗಿ ಎದ್ದು ಕಾಣಲ್ಲ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಫ್ರೇಮ್ ಬಂದುಬಿಟ್ಟು ಅಲ್ಯೂಮಿನಿಯಂ ಫ್ರೇಮು. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ನಮಗೆ ಇದರಲ್ಲಿ 2 ನ್ಯಾನೋ ಸಿಮ್ ಅಥವಾ 2 ಈ ಸಿಮ್ಮನ್ನು ಬೇಕಾದರೂ ಹಾಕೊಬೋದು. ಸೊ ಮ್ಯಾಕ್ಸಿಮಮ್ 2 ಆಯಿತಾ. ಒಂದು ನಾರ್ಮಲ್ ಸಿಮ್ಮು, ಒಂದು ಈ ಸಿಮ್ ಆದರೂ ಹಾಕೋಬೋದು ಅಥವಾ 2 ಬೇಕಾದ್ರೆ ಈ ಸಿಮ್ ಹಾಕೋಬೋದು. ಒಂದು ಒಳ್ಳೆ ವಿಷಯ. ನಮಗೆ ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಒಳ್ಳೆ ವಿಷಯ. ಈ ಫೋನ್ ಬೇಕು ಅಂದರೆ ಟೋಟಲ್ 4 ಕಲರ್ ವೇರಿಯಂಟಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸ್ ಮಾಡ್ತು. ಡಿಸ್ಪ್ಲೇ ಬಂತು ಅಂದರೆ 6.2 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ LTPO ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ 2x ಸಿಗ್ತಾ ಇದೆ. ಸೇಮ್ ನಮ್ಮದು ಏನು ಅಲ್ಟ್ರಾ ವೇರಿಯಂಟಲ್ಲಿತ್ತು ಸೇಮ್ ಅದೇ ಡಿಸ್ಪ್ಲೇ, ಬಟ್ ರೆಸಲ್ಯೂಷನ್ ಕಡಿಮೆ ಅಷ್ಟೇ, ಆಯಿತಾ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುವಂಥ ಡಿಸ್ಪ್ಲೇ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತೀನಿ. ಇದು ಹೆವಿ ಬ್ರೈಟಾಗಿ ಕೂಡ ಇದೆ. 2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಇದರಲ್ಲಿ AI Pro Vision ಎಂಜಿನ್ ಸಹ ಇದೆ. ಅಲ್ಟ್ರಾ ವೇರಿಯಂಟಲ್ಲಿ ಏನಿತ್ತು ಸೇಮ್ ಎಂಜಿನ್ನು. ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಕ್ವಾಲಿಟಿಯನ್ನು ಎನೌನ್ಸ್ ಮಾಡುತ್ತೆ. ಅದು ಕ್ರೋಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಫೋನಲ್ಲಿ ಯಾವುದೇ ವೀಡಿಯೋನ ಕ್ವಾಲಿಟಿ ಕಡಿಮೆ ಇದ್ದರೆ ಸ್ವಲ್ಪ ಅನೌನ್ಸ್ ಮಾಡಿ ವಿಜುವಲ್ಸನ್ನು ಇಂಪ್ರೂವ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ ಕ್ವಾಲಿಟಿಯನ್ನು. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಫೋನು ಒಂದೇ ಒಂದು ರ್ಯಾಮ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು. ಸ್ಟೋರೇಜ್ ಬಂದುಬಿಟ್ಟು 256 GB ಮತ್ತು 512 GB. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR5X ರ್ಯಾಮ್ ಟಾಪ್ ನಾಚ್ ಮತ್ತು ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 4.0 ಸ್ಟೋರೇಜು. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ ಇದೆ. ಒಂದು ಒಳ್ಳೆ ವಿಷಯ, ಆಯಿತಾ. ಎಷ್ಟೋ ಸಲ Exynos ಪ್ರೊಸೆಸರ್ ಹಾಕ್ಬಿಡ್ತಾರೆ ಬೇಸ್ ಮಾಡೆಲ್ಗಳಲ್ಲಿ. ಅಂದರೆ S25 ಪ್ಲಸ್ ಇದರಲ್ಲಿ ನಾವು ಅಂದ್ಕೊಂಡಿದ್ವು Exynos ಬರುತ್ತೆ ಅಂತ, ಬಟ್ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲ ವೇರಿಯಂಟ್ಗೂ ಸಹ, ಎಲ್ಲ ಮಾಡೆಲ್ಗೂ ಸಹ ಸ್ನ್ಯಾಪ್ಡ್ರ್ಯಾಗನ್ 8 Elite ಫಾರ್ ಗ್ಯಾಲಕ್ಸಿ ಅಂದರೆ ಈ ಫೋನ್ಗಳಿಗೆ ಅಂತಲೇ ಮಾಡಿರುವಂಥ 8 Elite ಚಿಪ್ಪನ್ನು ಹಾಕಿದ್ದಾರೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 20,40,000 ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೊಸೆಸರ್ಗೆ ಇದಕ್ಕಿಂತ ಜಾಸ್ತಿ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇದೆ, ಬಟ್ ಇದರಲ್ಲಿ ಯಾಕೋ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ. ಹಂಗಂತ ಇದು ಪವರ್ ಕಡಿಮೆ ಇದೆ ಅಂತ ಅಲ್ಲ. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡೂ ಕೂಡ ಚೆಕ್ ಮಾಡಿದ್ವು. ಸೊ ಎರಡೂ ಕೂಡ ಚೆನ್ನಾಗಿದೆ, ಆಯಿತಾ. ನಾವು ಚೆಕ್ ಮಾಡೋಕ್ಕಿಂತ ಮುಂಚೆ ಚಾರ್ಜ್ 63% ಇತ್ತು, ಚೆಕ್ ಮಾಡಾದಮೇಲೆ 56% ಆಯಿತು. ಅಪ್ರಾಕ್ಸಿಮೇಟ್ಲಿ ಒಂದು 7%, 6-7% ಬ್ಯಾಟ್ರಿ ಡ್ರೈನ್ ಆಗಿದೆ. ಟೆಂಪ್ರೇಚರ್ ವೇರಿಯೇಷನ್ 33 ಇತ್ತು, ಚೆಕ್ ಮಾಡಾದ್ಮೇಲೆ 46 ಡಿಗ್ರಿ ಸೆಲ್ಸಿಯಸ್ ಆಗಿದೆ. 46 ಅಂದರೆ ನಾಟ್ ಬ್ಯಾಡ್ ಅಂತೀನಿ, ಆಯಿತಾ. ತುಂಬ ಹೆವಿ ಈಟ್ ಅನ್ನೋ ಒಂದು ಫೀಲ್ ಆಗಲ್ಲ. ಬಿಸಿ ಆಗುತ್ತೆ, ಬಟ್ ತುಂಬ ಬಿಸಿ ಆಗಲ್ಲ. ಓಕೆ, ಇನ್ನು ಇದರಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ 90 FPS ಸಪೋರ್ಟ್ ಇದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ ಹೋಗುತ್ತೆ. ಇದು 90 FPS ಗೇಮ್ ಪ್ಲೇ ಸಿಗುತ್ತೆ. ತುಂಬ ಬಟರಿ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ. ಜಾಸ್ತಿ ಗ್ರಾಫಿಕ್ ಅಂತ ಅಂದರೆ ಅಲ್ಟ್ರಾ HDR ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ಒಂದು ಲೆವೆಲ್ಗೆ ಸ್ಮೂತಾಗಿ ಗೇಮ್ ಪ್ಲೇ ಆಡ್ಬೋದು. ಬೇರೆ ಬೇರೆ 120 FPS ಸಪೋರ್ಟ್ ಆಗುವಂಥ ಗೇಮ್ಗಳು ಸಹ ಇದೆ. ಸೊ ತಲೆ ಕೆಡಿಸ್ಕೊಬೇಡಿ.
ಗೇಮ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಯಾವುದನ್ನು ಬೇಕಾದ್ರೂ ತುಂಬ ಸ್ಮೂತಾಗಿದ್ದು ರನ್ ಮಾಡುತ್ತೆ. ಯಾವುದೇ ಕಾಂಪ್ರಮೈಸ್ ಪರ್ಫಾರ್ಮೆನ್ಸ್ನಲ್ಲಿ ಇಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 3 ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕಳೆದ ವರ್ಷಕ್ಕೆ ನಾವು ನೋಡಿಕೊಂಡ್ರೆ. ಮೇನ್ ಸೆನ್ಸಾರ್ ಬಂದುಬಿಟ್ಟು 50 MP 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ, ಚೆನ್ನಾಗಿದೆ. ಒಂದು ಲೆವೆಲಿಗೆ ಚೆನ್ನಾಗಿದೆ. ನಾವು ಅಲ್ಟ್ರಾ ವೇರಿಯಂಟಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ, ಪರವಾಗಿಲ್ಲ. ಕಳೆದ ವರ್ಷ ಹಂಗಿತ್ತು, ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸೊ ಒಂದು ಹೈಯರ್ ಮಿಡ್ ಲೆವೆಲಿಗೆ ಬರುತ್ತೆ ಕ್ವಾಲಿಟಿ, ಆಯಿತಾ. ಸೊ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೇ ಲೈಟ್, ಲೋ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಶಾರ್ಟ್ಸನ್ನು ತೆಗೆಯುತ್ತೆ, ತುಂಬ ಪ್ರೋಸೆಸ್ ಮಾಡುತ್ತೆ ಮತ್ತು ಲಾಂಗ್ ಎಕ್ಸ್ಪೋಜರ್ ಶಾರ್ಟನ್ನು ತೆಗೆದು ಈವನ್ ಬೆಳಕು ಕಡಿಮೆ ಇರಬೇಕಾದ್ರೂ ಒಂದು ಒಳ್ಳೆ ಕ್ವಾಲಿಟಿಯನ್ನು ಕೊಡುತ್ತೆ. ಆ ಪ್ರತಿಯೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 10 ಮೆಗಾಪಿಕ್ಸೆಲಿಂದು 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಪೋರ್ಟ್ರೇಟ್ ಕ್ಯಾಮ್ರಾ ಇದೆ. ಸೊ ನೀವು ಪೋರ್ಟ್ರೇಟಿಗೆ ಸ್ವಿಚ್ ಮಾಡಿದ ತಕ್ಷಣ ಈ ಒಂದು ಕ್ಯಾಮ್ರಾ ಸ್ವಿಚ್ ಆಗುತ್ತೆ. ಸೊ ಇದು ಸ್ವಲ್ಪ ಝೂಮ್ ಇನ್ ಆಗಿರೋದ್ರಿಂದ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಬೊಕ್ಕೆ ಎಲ್ಲ ನ್ಯಾಚುರಲ್ಲಾಗಿ ಅಪರ್ಚರ್ ಕಡಿಮೆ ಆಗಿರೋ ರೀತಿ ಪ್ರೋಸೆಸ್ ಮಾಡಿ ಟ್ರೈ ಮಾಡುತ್ತೆ ಔಟ್ಪುಟ್ ಕೊಡೋದಕ್ಕೆ. ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಪರವಾಗಿಲ್ಲ, ಒಂದು ಲೆವೆಲಿಗೆ ಎಡ್ಜ್ ಡಿಟೆಕ್ಷನ್ ಎಲ್ಲ ಇದೆ, ಚೆನ್ನಾಗಿದೆ. ಕೂದಲು ಕೆದ್ರುಕೊಂಡಿದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ನಾರ್ಮಲ್ಲಿ ಔಟ್ಪುಟ್ ಎಲ್ಲ ಒಂದು ಲೆವೆಲಿಗೆ ಚೆನ್ನಾಗಿ ಬರುತ್ತೆ. ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗೋಲ್ಲ, ಯಾವುದರಲ್ಲೂ ಕೊಡಲ್ಲ ಯೂಶಲಿ ವೈಡ್ ಆ್ಯಂಗಲಲ್ಲಿ. ಇದ್ರ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಓಕೆ ಅಂತ. 12 MP ಆಗಿರೋದ್ರಿಂದ ಕ್ವಾಲಿಟಿ ಚೆನ್ನಾಗಿದೆ. ಝೂಮ್ ಮಾಡಿದಾಗ ಅಂತ 50 MP ಇದ್ರೂ ಕೂಡ ತುಂಬ ಡಿಫ್ರೆನ್ಸ್ ಆಗುತ್ತೆ ಅಂತ ಅನಿಸಲ್ಲ. ಬಟ್ ಈ ಕ್ವಾಲಿಟಿ ವೈಡ್ ಆ್ಯಂಗಲ್ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 12 MP ಸೆಲ್ಫಿ ಕ್ಯಾಮ್ರಾ, ವೈಡ್ ಆಗಿದೆ, ಕ್ಲಾರಿಟಿ ತುಂಬ ಚೆನ್ನಾಗಿದೆ. ನನಗೆ ಈ ಅಲ್ಟ್ರಾ ವೇರಿಯಂಟಲ್ಲಿ ಯಾವ ರೀತಿ ಕ್ವಾಲಿಟಿ ಔಟ್ಪುಟ್ ಸಿಕ್ತೋ ಅದೇ ಸಿಮಿಲರ್ ಕ್ವಾಲಿಟಿ ನನಗೆ ಈ ಫೋನಲ್ಲೂ ಇದೆ ಒಂದು ಲೆವೆಲಿಗೆ ಅಂತ ಅನ್ನಿಸ್ತು. ವೈಡ್ ಆಗಿದೆ, ಕ್ರಿಯೇಟರ್ಗಳಿಗೆ ನಂಗೆ ಅನ್ನಿಸ್ತಂಗೆ ಹೆಲ್ಪ್ ಆಗುತ್ತೆ ವೈಡ್ ಆಗಿರೋದ್ರಿಂದ. ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ತುಂಬ ವೈಡ್ ಆಗಿ ರೆಕಾರ್ಡ್ ಮಾಡ್ಕೋಬೋದು. ಒಂದು 2-3 ಜನ ಈ ಕಡೆ ನಿಂತರೂ ಕೂಡ ನಾವು ಆರಾಮಾಗಿ ಕವರ್ ಮಾಡ್ಕೋಬೋದು, ಒಂದು ಒಳ್ಳೆ ವಿಷಯ. ವಿಡಿಯೋಗ್ರಾಫಿಗೆ ಬಂತು ಅಂದರೆ ರೇರ್ ಕ್ಯಾಮ್ರಾ ಅಪ್ ಟು 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ 4K 60 FPS ತನಕ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಮ್ಯಾಕ್ಸಿಮಮ್ ಅಂತಂದರೆ 4K 60 FPS ತುಂಬ ಸ್ಟೇಬಲ್ ಶಾರ್ಟ್ಸನ್ನು ಕೊಡುತ್ತೆ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ತುಂಬ ಒಳ್ಳೆಯ ಗೈರೋ ರೀತಿ ಔಟ್ಪುಟ್ಟನ್ನು ಕೊಡುತ್ತೆ. ಇಂಪ್ರೆಸ್ ಮಾಡ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮತ್ತು ಈ ಫೋನಲ್ಲೂ ಕೂಡ ನಾವು ಲಾಗ್ ಮೋಡಲ್ಲಿ ವಿಡಿಯೋನ ಶೂಟ್ ಮಾಡ್ಬೋದು. ಸೊ ಪೋಸ್ಟಲ್ಲಿ ಕಲರ್ ಕರೆಕ್ಷನ್ಗೆಲ್ಲ ತುಂಬ ಈಸಿ ಆಗುತ್ತೆ, ಒಂದು ಒಳ್ಳೆಯ ವಿಷಯ. ಜೊತೆಗೆ ಇದರಲ್ಲೂ ಕೂಡ ನಮಗೆ ಕಸ್ಟಮ್ ಫಿಲ್ಟರ್ ಆಪ್ಷನ್ ಇದೆ. ನಿಮ್ಮ ಹತ್ರ ಆಲ್ರೆಡಿ ಫಿಲ್ಟರ್ ಅಪ್ಲೈ ಆಗಿರುವಂಥ ಒಂದು ಫೋಟೋ ಇದ್ದರೆ ಅದರಲ್ಲಿ ಏನು ಫಿಲ್ಟರ್ ಅಪ್ಲೈ ಆಗಿದೆ ಅದನ್ನು ನೀವು ಈ ಕ್ಯಾಮ್ರಾ ಅಪ್ಲಿಕೇಶನ್ಗೆ ಆ್ಯಡ್ ಮಾಡ್ಬೋದು. ಹೆವಿ ಯುನೀಕ್ ಆಗಿರುವಂಥ ಫೀಚರ್ ಇದು. ಬೋತ್ ಫೋಟೋಸ್ ಮತ್ತು ವಿಡಿಯೋಸ್ ಎರಡಕ್ಕೂ ಸಹ ಈ ಒಂದು ಫಿಲ್ಟರ್ ನೀವು ಆ್ಯಡ್ ಮಾಡ್ಬೋದು, ಒಂದು ಒಳ್ಳೆ ವಿಷಯ ಅಂತೀನಿ. ಜೊತೆಗೆ ಇದರಲ್ಲೂ ಕೂಡ ಎಕ್ಸ್ಪರ್ಟ್ ರಾ ಆಪ್ಷನ್ ಇದೆ. ಸೊ ಸಪ್ರೇಟ್ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ರಾ ಮೋಡಲ್ಲಿ, ಪ್ರೋ ಮೋಡಲ್ಲಿ ವಿಡಿಯೋನ ಶೂಟ್ ಮಾಡ್ಬೋದು. ವಾಯ್ಸ್ ಫೋಕಸ್ ಫೀಚರ್ ಸಹ ಇದೆ. ಝೂಮ್ ಮಾಡಿದ್ರೆ ನಿಮಗೆ ವಾಯ್ಸನ್ನು ಫೋಕಸ್ ಮಾಡುತ್ತೆ, ಕಡಿಮೆ ಕೇಳಲ್ಲ, ಒಂದು ಒಳ್ಳೆ ವಿಷಯ. ನೈಟೋಗ್ರಫಿ ಸಹ ಇದೆ ಇದರಲ್ಲಿ. ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ನ ತೆಗೆದುಬಿಟ್ಟು ಕತ್ಲೆಯಲ್ಲಿ ಅಥವಾ ಸ್ಟಾರ್ಸಿಂದು ಮುಂದು ಫೋಟೋ ಎಲ್ಲ ನೀವು ತುಂಬ ಚೆನ್ನಾಗಿ ಬರೋ ರೀತಿ ತೆಗಿಬೋದು. ಇದರಲ್ಲೂ ಕೂಡ ವರ್ಚುವಲ್ ಅಪರ್ಚರ್ ಇದೆ. ನಾನು ಹೇಳ್ದಂಗೆ ತುಂಬ ನ್ಯಾಚುರಲಾಗಿ ಬೊಕ್ಕೆ ಎಫೆಕ್ಟ್ ಬರೋ ರೀತಿ ಇದು ಮಾಡುತ್ತೆ. ಮತ್ತು ಸಿನಿಮ್ಯಾಟಿಕ್ ಫಿಲ್ಟರ್ಗಳಾಗಿರ್ಬೋದು ಪ್ರತಿಯೊಂದು ಸಹ ಇದೆ. 10 ಬಿಟ್ HDR ಆಪ್ಷನ್ ಸಹ ಇದೆ. ಸೇಮ್ ನಮಗೆ ಅಲ್ಟ್ರಾ ವೇರಿಯಂಟಲ್ಲಿ ಏನೆಲ್ಲ ಫೀಚರ್ ಇತ್ತು, ಏನೆಲ್ಲ AI ಇಂಟಿಗ್ರೇಷನ್ ಇತ್ತು, ಪ್ರತಿಯೊಂದು ಸಹ ನಮಗೆ ಈ ಒಂದು ಫೋನಲ್ಲೂ ಕೂಡ ಸಿಗ್ತಾ ಇದೆ. ಸೊ AI ಫೀಚರಿಗೆ ಬಂತು ಅಂದರೆ ಕಳೆದ ಬಾರಿ ಕೂಡ ಈ ಕಾಲ್ ಅಸಿಸ್ಟು, ರೈಟಿಂಗ್ ಅಸಿಸ್ಟು, ಇಂಟರ್ಪ್ರಿಟರು, ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟು, ನೋಟ್ ಅಸಿಸ್ಟು, ಬ್ರೌಸಿಂಗ್ ಅಸಿಸ್ಟು, ಫೋಟೋ, AI ಡ್ರಾಯಿಂಗು, ಈ ರೀತಿ ಎಲ್ಲ ಫೀಚರ್ಗಳು ಇತ್ತು. ಅಡಿಷ್ನಲ್ ಫೀಚರ್ ನಮಗೆ ಈ ಒಂದು ಅಲ್ಟ್ರಾ ಫೋನಲ್ಲಿ S25 ಅಲ್ಟ್ರಾದಲ್ಲಿ ಏನೆಲ್ಲ ಅಡಿಷ್ನಲ್ ಫೀಚರ್ ಬಂದಿದೆ ಅದೆಲ್ಲದೂ ಕೂಡ ಈ ಒಂದು ಫೋನ್ಗೂ ಕೂಡ ಸಿಗ್ತಾ ಇದೆ ನಮಗೆ. ಈ ಸೌಂಡ್ ಡಿಸೈನ್, ನಾವೇನು ಹೊರಗಡೆ ಶೂಟ್ ಮಾಡಿರುವಂಥ ಸೌಂಡಲ್ಲಿ ಏನಾದರೂ ಗಾಳಿ ಸೌಂಡ್ ಇದ್ದರೆ ಅಥವಾ ಮ್ಯೂಸಿಕ್ ಏನಾರು ಇದ್ದರೆ, ವೋಕಲ್ ಏನಾರು ಇದ್ದರೆ ಅದನ್ನೆಲ್ಲದನ್ನು ಕೂಡ ಇಂಡಿವಿಜುವಲ್ ಆಗಿ ರಿಮೂವ್ ಮಾಡುವಂಥ ಫೀಚರ್, ಆಡಿಯೋ ಎರೇಸರ್ ಫೀಚರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ಈ ಫೋನ್ ಕ್ಯಾಮ್ರಾದಲ್ಲೂ ಕೂಡ ಬೆಸ್ಟ್ ಫೇಸ್ ಆಪ್ಷನ್ ಇದೆ. ಸೊ ನೀವೇನಾದ್ರು ಮಲ್ಟಿಪಲ್ ಫೋಟೋಸ್ ನೀವು ತೆಗೆದ್ರಿ ಅಂತ ಅಂದರೆ, ಒಂದು ಫೋಟೋನ ಏನಾದರೂ ನಿಮ್ಮ ಮುಖವನ್ನು ಆ ಕಡೆ ತಿರುಗಿಸಿದ್ದೀರಾ, ಕಣ್ಣು ಮುಚ್ಚಿದ್ದೀರಾ ಅಂತ ಅಂದರೆ ಬೇರೆ ಫೋಟೋಗಳಿಂದ ಫೇಸ್ನ ತಗೊಂಡು ಅದನ್ನು ಫಿಕ್ಸ್ ಮಾಡುತ್ತೆ ಆಟೋಮೆಟಿಕ್ಕಾಗಿ AI ಯೂಸ್ ಮಾಡಿಕೊಂಡು. ಬೆಂಕಿ ಫೀಚರ್. ಜೊತೆಗೆ ಗ್ಯಾಲರಿಯಲ್ಲಿ ಕಸ್ಟಮೈಸ್ಡ್ ಸರ್ಚ್ ಮಾಡ್ಬೋದು ಫೋಟೋಸ್ನ. ನಿಮ್ಮದು ಪೆಟ್ಟಿನ ಫೋಟೋ ಆಗಿರ್ಬೋದು ಅಥವಾ ನಿಮ್ಮದೇ ಯಾವುದೋ ಹಳೆಯ ಫೋಟೋ, ನಿಮಗೆ ಅವತ್ತು ಯಾವ ಡ್ರೆಸ್ ಹಾಕಿದ್ರಿ ಅಂತ ನೆನಪಿದ್ರೆ ಆ ಡ್ರೆಸ್ಸಿನ ಕಲರ್ ಹಾಕಿದ್ರೆ ಸಾಕು, ಅದನ್ನು ನಾವು ಮೆನ್ಷನ್ ಮಾಡಿದ್ರೆ ಆ ಸಿನಾರಿಯೋನ ಅದು ಆಟೋಮೆಟಿಕ್ಕಾಗಿ ಫೋಟೋನ ಸರ್ಚ್ ಮಾಡಿಬಿಡುತ್ತೆ.
ಹೆವಿ ಫೀಚರು. ಇದರಲ್ಲೂ ಕೂಡ ಗೂಗಲ್ ಜೆಮಿನೈ ಅಡ್ವಾನ್ಸ್ 6 ತಿಂಗಳು ಫ್ರೀಯಾಗಿ ಸಿಗ್ತಾ ಇದೆ. ಇದರಲ್ಲೂ ಕೂಡ ಪವರ್ ಬಟನ್ ಪ್ರೆಸ್ ಮಾಡೋ ಮುಖಾಂತರ ಅದು ನಾವು ಟ್ರಿಗರ್ ಮಾಡ್ಬೋದು. ಮತ್ತು ಪೋರ್ಟ್ರೇಟ್ ಸ್ಟುಡಿಯೋದಲ್ಲಿ ಕೆಲವು ಸೇಮ್ ಅಲ್ಟ್ರಾದಲ್ಲಿರೋ ರೀತಿಯಲ್ಲೇ ಇನ್ನು ರಿಯಲಿಸ್ಟಿಕ್ ಎಕ್ಸ್ಪ್ರೆಷನ್ ಮುಖಾಂತರ ನಾವು ಆರ್ಟಿಗೆ ಕಾರ್ಟೂನ್ ರೀತಿ ಫೋಟೋಸನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಜನರೇಟಿವ್ ಎಡಿಟ್ ಫೀಚರು, ಆಬ್ಜೆಕ್ಟ್ ಎರೇಸರ್ ಫೀಚರ್ ಎಲ್ಲ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಜೊತೆಗೆ ನಮ್ಗೆ ಇದರಲ್ಲಿ AI ಸೆಲೆಕ್ಟ್ ಫೀಚರ್ ಆಗಿರ್ಬೋದು. ನಾವು ಸೇಮ್ ಅಲ್ಟ್ರಾದಲ್ಲಿ ಏನಿತ್ತು, ಯಾವ ಒಂದು ಸ್ಕ್ರೀನಲ್ಲಿ ಬೇಕಾದರೂ ನೀವು ಬ್ರೌಸರ್ಲರ್ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನಲ್ಲಿ ನೀವು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ಅಲ್ಲೇ ನಮಗೆ ಕಂಪೋಸ್ ಮಾಡೋದಕ್ಕೆಲ್ಲ ಆಪ್ಷನ್ ಸಿಕ್ಬಿಡುತ್ತೆ. ಸರ್ಕಲ್ಡ್ ಸರ್ಚನ್ನು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಗೂಗಲ್ ಫೀಚರ್ ಅದು. ಅದರಲ್ಲಿ ಕಾಂಟ್ಯಾಕ್ಟು ಇಮೇಲ್ ಇದ್ದರೆ ಅದನ್ನು ಆಟೋಮೆಟಿಕ್ ಅದು ಸೆಲೆಕ್ಟ್ ಮಾಡ್ಕೊಬಿಡುತ್ತೆ. ಮತ್ತು ಹೆಲ್ತ್ ಅಸಿಸ್ಟು ಕೂಡ ಇದಕ್ಕೆ ಸಿಗ್ತಾ ಇದೆ. ನಾವು ಸ್ಮಾರ್ಟ್ ವಾಚು ಬಡ್ಸ್ ಎಲ್ಲ ಹಾಕಿದ್ರೆ ಅದ್ರ ಮುಖಾಂತರ ಡಾಟಾವನ್ನು ಇದರಲ್ಲಿ ತೊಗೊಂಡು ಅದು ಅನಲೈಸ್ ಮಾಡುತ್ತೆ AI ಮುಖಾಂತರ. ಮತ್ತು ನೌ ಬ್ರೀಫು ಮತ್ತು ನೌ ಬಾರ್ ಇದರಲ್ಲೂ ಕೂಡ ಸಿಗ್ತಾ ಇದೆ. ನಮ್ಮ ಸ್ಕೆಡ್ಯೂಲನ್ನು, ನಮ್ಮ ದಿನವನ್ನು ಇದು AI ಮುಖಾಂತರ ಅರೇಂಜ್ ಮಾಡುತ್ತೆ. ಸಾಂಗ್ ಏನಾದ್ರು ಪ್ಲೇ ಆಗ್ತಾಯಿದೆ ಅಂದರೆ ಈ ಲಾಕ್ ಸ್ಕ್ರೀನಲ್ಲಿ AI ಬಾರಲ್ಲಿ ನಮಗೆ ತೋರಿಸುತ್ತೆ. ಈ ಅಲ್ಟ್ರಾ ವೇರಿಯಂಟಲ್ಲಿ ಯಾವುದೆಲ್ಲ AI ಫೀಚರ್ ಸಿಗ್ತದೆ, ಯಾವುದನ್ನು ಕಾಂಪ್ರಮೈಸ್ ಮಾಡದೆ ಈ ಫೋನಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದರೆ ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು OS-ಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ ರನ್ ಆಗ್ತಿರುವಂಥ One UI 7. ಈ UI ಅಂತೂ ಹೆವಿ ಇಂಪ್ರೆಸಿವ್ ಆಗಿದೆ. ತುಂಬ ಕಸ್ಟಮೈಸೇಷನ್ ಆಪ್ಷನ್ ಕೊಟ್ಟಿದ್ದಾರೆ. ಕೆಲವೊಂದು ಐಕಾನ್ಸನ್ನು ಚೇಂಜ್ ಮಾಡಿದ್ದಾರೆ. ತುಂಬ ಸ್ಮೂತಾಗಿದೆ. ಆಪ್ಟಿಮೈಸೇಷನ್ ಅಂತೂ ಬೆಂಕಿ ಅಂತೀನಿ. ಸಖತ್ OS. ಒಂದು ಸಲ ಇದನ್ನು ಯೂಸ್ ಮಾಡಿಬಿಟ್ರೆ ಕಳೆದ 2 ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಬೆಂಕಿದೆ OS. ಈ ಫೋನಿಗೆ 7 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೂಡ ಸಿಗುತ್ತೆ. ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಮತ್ತು ಈ ಫೋನಲ್ಲಿ ಸ್ಯಾಮ್ಸಂಗ್ ಅವ್ರದ್ದು ವೈರ್ಲೆಸ್ ಡೆಕ್ಸ್ ಆಪ್ಷನ್ ಸಹ ಇದೆ. ಅಂದರೆ ಈ ಒಂದು ಫೋನ್ನ ನೀವು ಮಾನಿಟ್ರಿ ಕನೆಕ್ಟ್ ಮಾಡಿಕೊಂಡು PC ರೀತಿ ಬೇಕಾದರೂ ಯೂಸ್ ಮಾಡಬಹುದು. ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮ್ಗೆ ಇದರಲ್ಲಿ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ 1 L1 ಸೆಕ್ಯೂರಿಟಿ ಇದೆ ಮತ್ತು ನಾಕ್ ಸೆಕ್ಯೂರಿಟಿ ನಮಗೆ ಈ ಒಂದು ಫೋನ್ಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಕೇವಲ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಸ್ವಲ್ಪ ಕಡಿಮೆ ಆಯಿತು. 5000 ಅಥವಾ 4500 ಕೊಟ್ಟರೆ ಚೆನ್ನಾಗಿರೋದು. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಬಟ್ ಈ ಫೋನ್ನ 25 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗ್ ಮಾಡ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ಬೇರೆ ಫೋನ್ಗಳನ್ನು 4.5 ವ್ಯಾಟಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜನ್ನು ಮಾಡ್ಬೋದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಜೋರಾಗಿ ಕೂಡ ಕೇಳುತ್ತೆ. ಇಷ್ಟ ಆಯಿತು. ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6, Wi-Fi 7 ಆಪ್ಷನ್ ಸಹ ಇದೆ. NFC ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ 5G ಬ್ಯಾಂಡ್ಗಳು ಸಹ ಇದೆ. ಸೆನ್ಸರ್ಸ್ನೂ ಕೂಡ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಸೊ ನೀವು ಹಾಗಾದರೆ ಕೇಳ್ಬೋದು ಈ ಫೋನನ್ನು ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ಸ್ಯಾಮ್ಸಂಗ್ ಡಿವೈಸು ನಿಮಗೆ ಕಡಿಮೆಗಂತೂ ಸಿಗಲ್ಲ. ಸೊ ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಫೋನ್ ನಿಮಗೆ ಬೇಕು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಅಂದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಕಳೆದ ವರ್ಷಕ್ಕೆ ನಾವು ನೋಡಿಕೊಂಡ್ರೆ ತುಂಬ ಹೆಚ್ಚಿನ ಬದಲಾವಣೆಗಳಿಲ್ಲ. ನೀವು ಹೋದ ವರ್ಷ ಫೋನ್ ತೊಗೊಂಡಿದ್ರೆ ನೀವು ಅಪ್ಗ್ರೇಡ್ ಮಾಡಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ. ನೀವು ಹೊಸದಾಗಿ ಒಂದು ಫೋನಿಗೆ ಸ್ವಿಚ್ ಆಗಬೇಕು, ಒಂದು ಫ್ಲ್ಯಾಗ್ಶಿಪ್ ಫೋನಿಗೆ ಸ್ವಿಚ್ ಆಗಬೇಕು, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ ಒಂದು ಆಪ್ಷನ್ ಆಗ್ಬೋದು. ಇದು ಈ ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ಆಗಲೇ ಹೇಳ್ದಂಗೆ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 71,000 ರೂಪಾಯಿ ಆಗುತ್ತೆ. ಚೆಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.